ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡ. ಇದೊಂದು ವಿಡಿಯೋ ನೋಡಿ. भारतीय हुकूमत इस वक्त कश्मीर के अलावा मजीद बैन अवी जराइम में भी मुलविस है, जिसमें भारतीय नजात सिखों की टारगेट किलिंग भी शामिल है। जिस तरह हिंदुस्तान बाकी ममालिक में मावराए रियासत टारगेट किलिंग्स में मुलविस रहा है, इसी तरह हाल ही में पाकिस्तान में भी भारतीय एजेंसियों ने भारतीय हुकूमत की एमा पर पाकिस्तानी शहरियों शाहिद लतीफ़ और मोहम्मद रियाज को कत्ल किया। इस सिलसिले में भारतीय एजेंटों के दरमियान रवाबित और पाकिस्तानी सरजमीन पर इन दोनों पाकिस्तानी शहरियों के कत्ल के मुसद्दिका शवाहिद भी मौजूद हैं। इस मामले पर वजारत खारजा मुफस्सिल ब्रीफिंग पहले भी दे चुकी है। ಇದೇ ಪಾಕಿಸ್ತಾನದ ಅಸ್ಲಿಯತ್ತು. ಪಾಕಿಸ್ತಾನ ಹೋದಲ್ಲಿ ಬಂದಲ್ಲಿ ಕಡೆ ಈ ಸರಣಿ ಹತ್ಯೆಗಳ ಹಿಂದೆ ಭಾರತದ ಕೈವಾಡ ಇದೆ ಅಂತ ಆರೋಪಿಸುತ್ತಿದೆ. ಆದರೆ ಸಾಕಷ್ಟು ಪುರಾವೆಗಳು ಇದೆ ಅಂತ ಹೇಳಿ ಸುಳ್ಳು ಹೇಳುತ್ತಿದೆ. ಆದರೆ ಯಾವುದೇ ಪುರಾವೆಗಳನ್ನು ಎಲ್ಲಿ ಕೂಡ ರಿಲೀಸ್ ಮಾಡಿಲ್ಲ. ಈಗ ಮತ್ತೊಮ್ಮೆ ಪಾಕ್ನ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ ಮಹಾನಿರ್ದೇಶಕ ಮೇಜರ್ ಜನರಲ್ ಅಹಮದ್ ಶರೀಫ್ ಆರೋಪ ಮಾಡಿದ್ದಾರೆ. ಇದರ ಹಿಂದೆ ಕೆನಡಾವು ಕೂಡ ಇದೇ ರೀತಿ ಆರೋಪ ಮಾಡಿತು. ಆಮೇಲೆ ಅಮೆರಿಕ ಕೂಡ ಆರೋಪ ಮಾಡಿತು. ಈಗ ಪಾಕಿಸ್ತಾನದ ಸರಿತಿ. ಈ 3 ರಾಷ್ಟ್ರಗಳು ಸೇರಿ ಭಾರತವನ್ನು ಅಪರಾಧಿ ಸ್ಥಾನದ ಹಾಗೆ ನೋಡುತ್ತಿದೆ. ಈ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಕೂಡ ಅಮೆರಿಕ ಮತ್ತು ಕೆನಡಾ ಕೂಡ ಇದೇ ರೀತಿ ಹೇಳಿತು. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ರಾಶಿ ಐತೆ. ನಿಜವಾಗಿ ಅಲ್ಲಿ ಅವರೇ ಭಯೋತ್ಪಾದಕರೇ ಒಬ್ಬರನ್ನೊಬ್ಬರನ್ನು ಕೊಲ್ತಿದ್ದಾರೆ. ಆದರೆ ದೂರು ಮಾತ್ರ ಭಾರತಕ್ಕೆ ಹಾಕುತ್ತಿದ್ದಾರೆ. ಭಾರತ ಆವಾಗಲೇ ಈ ಹತ್ಯೆ ಹಿಂದೆ ನನ್ನ ಕೈವಾಡ ಇಲ್ಲ ಅಂತೇಳಿ ಆರೋಪವನ್ನು ತಳ್ಳಿ ಹಾಕಿತು. ಆದರೆ ಈಗ ಭಾರತವನ್ನು ಪದೇ ಪದೇ ಕೆಣಕ್ತಿದೆ. ಇನ್ನು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದಲ್ಲಿ T20 ಕಪ್ ವರ್ಲ್ಡ್ ಕಪ್ ನಡೆಯಲಿದೆ. ಇಲ್ಲಿ ವೆಸ್ಟ್ ಇಂಡೀಸ್ನ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಪಾಕ್ನ ಉಗ್ರರು ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೂ ಭಾರತ ಕೂಡ ಚಾಂಪಿಯನ್ ಟ್ರೋಫಿಯಲ್ಲಿ ಪಾಕಿಸ್ತಾನಕ್ಕೆ ತೆರಳದಿರಲು ನಿರ್ಧರಿಸಿದೆ. ಇದನ್ನೆಲ್ಲ ಹತಾಶೆಯಿಂದ ಪಾಕಿಸ್ತಾನ ತಾನು ತಪ್ಪೇ ಮಾಡಿಲ್ಲ ಅಂತ ಇಡೀ ಪ್ರಪಂಚಕ್ಕೆ ತಿಳಿಬೇಕಂತೇಳಿ ಈ ರೀತಿ ಎಲ್ಲ ಸುಳ್ಳು ಹೇಳ್ತಿದೆ. ಎಲ್ಲ ಆರೋಪವನ್ನು ಭಾರತ ಮೇಲೆ ಹಾಕ್ತಿದೆ. ಇನ್ನು ಪಾಕ್ನ DGISPR ರಾವಲ್ಪಿಂಡಿಯ ಜನರಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಧ್ಯಮಗಳನ್ನು ಉಲ್ಲೇಖಿಸಿ ಈ ರೀತಿ ಹೇಳಿದ್ದಾರೆ. 2024ರಲ್ಲಿ ಭಾರತದಿಂದ ಕನಿಷ್ಠ 120 ಊಹಾಪೋಹ, 15 ವಾಯು ಪ್ರದೇಶ, 59 ತಾಂತ್ರಿಕ ಉಲ್ಲಂಘನೆ ಆರೋಪ ಮಾಡಿದೆ. ಆಡ್ಲಿಕ್ಕೆ ಅಲ್ಲಿಗೆ ಹೋಗುದಿಲ್ಲ ಅಂದ್ರೆ ಅದು ಸೆಕ್ಯೂರಿಟಿ ರೀಸನ್. ಅಲ್ಲಿನ ಪ್ರಧಾನಿಯಾಗ್ಲಿ ಅಲ್ಲಿನ ಜನರಾಗ್ಲಿ ಸೇಫ್ ಇಲ್ಲ. ಇನ್ನು ಭಾರತಕ್ಕೆ ಏನು ಸೆಕ್ಯೂರಿಟಿ ಕೊಡ್ತಾರೆ? ಹೀಗಂತ ಭಾರತ ಹೋಗದೇ ಇರಲು ನಿರ್ಧರಿಸಿದ್ದಾರೆ. ಆದರೆ ಅವರು ಪಾಕಿಸ್ತಾನಕ್ಕೆ ಬರಲೇಬೇಕಂತ ಹಠ ಹಿಡಿದಿದ್ದಾರೆ. ಈ ವಿಚಾರವಾಗಿ ICCಗೂ ದೂರು ನೀಡಿದ್ದಾರೆ. ಒಂದು ಕಡೆ ಭಾರತ ಜೊತೆಗಿನ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಭಾರತದ ಮೇಲೆ ಆಪಾದನೆ ಕೂಡ ಮಾಡುತ್ತಿದ್ದಾರೆ. ಇಂತಹ ಪಾಕಿಸ್ತಾನವನ್ನು ನಂಬಲು ಯಾವತ್ತೂ ಕೂಡ ಸಾಧ್ಯವಿಲ್ಲ.